ಎಲ್ಲರಿಗೂ ನಮಸ್ಕಾರ. ನಾವು ಸಾಮಾನ್ಯವಾಗಿ ಸಾಧಕರ ಸಾಧನೆಗಳನ್ನು ಆಚರಿಸ್ತೀವಿ. ಆದರೆ ಆ ಸಾಧನೆ ಹಿಂದಿರುವ ಪರಿಶ್ರಮದ ಕಲ್ಪನೆ ನಮಗಿರಲ್ಲ. ಕೆಲವೊಂದು ಸಲ ನಮ್ಮಲ್ಲಿರುವ ಕುಂದುಕೊರತೆಗಳು, ನ್ಯೂನ್ಯತೆಗಳು ನಮಗೆ ವರವಾಗಿ ಬಿಡ್ತಾವೆ. ನಾನು ಇವತ್ತು ಹೇಳಕ್ಕೆ ಹೊರಟಿದ್ದು ಅಂಥದ್ದೇ ಒಂದು ಕಥೆ. ಆ ಬಾಲಕ 1969ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಜನಿಸಿದ. ಅನುಕೂಲಸ್ಥ ಕುಟುಂಬ, ಎಲ್ಲ ಬೇಕಾದ ಸೌಲಭ್ಯಗಳು ಇದ್ದವು. ಒಳ್ಳೆಯ ಶಾಲೆ, ಪಾಲಕರು ಕೂಡ ಶಿಕ್ಷಕರಾಗಿದ್ದರು. ಹೀಗಾಗಿ ಎಲ್ಲ ಚೆನ್ನಾಗಿತ್ತು. ಆದರೆ ಅವನ 6ನೇ ವಯಸ್ಸಿನಲ್ಲಿ ಅವನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅವನ ತಂದೆ ತಾಯಿಗೆ ಅನ್ನಿಸ್ಲಾಕ್ಕೆ ಶುರುವಾಯಿತು. ಕಾರಣ, ಆ ಹುಡುಗ ಅವಾಗವಾಗ ಬೀಳ್ತಿದ್ದ, ಪ್ರಜ್ಞೆ ಕಳ್ಕೊತಿದ್ದ. ಡಾಕ್ಟ್ರ್ ಬಳಿ ಕರ್ಕೊಂಡು ಹೋದರು. ಅವರು ಸಾಕಷ್ಟು ಟೆಸ್ಟ್ಗಳನ್ನು ಮಾಡಿಸಿದ್ರು. ಅವರೊಬ್ಬರೇ ಅಲ್ಲದೆ ಬೇರೆ ಸಾಕಷ್ಟು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದ್ರು. ಕೊನೆಗೆ ಆ ಹುಡುಗನಿಗೆ ಮೂರ್ಛೆ ರೋಗ ಅದ ಅಂತ ದೃಢಪಡ್ತು. ಅಷ್ಟೇ ಅಲ್ಲ, ಡಾಕ್ಟ್ರು ಸಾಕಷ್ಟು ನಿರ್ಬಂಧನೆಗಳನ್ನು ಸೂಚಿಸಿದ್ರು. ವಿಶೇಷವಾಗಿ ಈ ರೋಗ ತಲೆಗೆ ಭಾಳ ಸಂಬಂಧಪಟ್ಟಿದ್ದು. ಹೀಗಾಗಿ ತಲೆಗೆ ಏನೂ ಪೆಟ್ಟಾಗಬಾರ್ದು, ಹಂಗೆ ಕಾಯ್ಕೋಬೇಕು ಅಂತ ಹೇಳಿದ್ರು. ಆ ಹುಡುಗ ಸ್ಕೂಲ್ನಲ್ಲಿ ಒಳ್ಳೆಯ ಹಾಕಿ ಪ್ಲೇಯರ್ ಆಗಿದ್ದ. ಆದರೆ ಈಗ ಹಾಕಿ ಆಡೋದು ಕೂಡ ಒಂದು ದೊಡ್ಡ ಸವಾಲಾಯಿತು ಅವನಿಗೆ. ಡಾಕ್ಟ್ರ್ ಅವನಿಗೆ ಮತ್ತೆ ಹೇಳಿದ್ರು, ನಿನಗೆ ಇನ್ನೊಂದು ಎಕ್ಸಸೈಸ್ ಹೇಳ್ತೀನಿ. ಯಾವುದರೇ ಒಂದು ವಿಷಯದಾಗ ಅಥವಾ ಕೆಲಸದಾಗ ಸಂಪೂರ್ಣವಾಗಿ ಮಗ್ನ ಆಗಬೇಕು. ಅದರಲ್ಲಿ ಸಂಪೂರ್ಣವಾಗಿ ನಿಂದು ಕಂಪ್ಲೀಟ್ ಫೋಕಸ್ ಇರಬೇಕು. ಅಂದ್ರೆ ಈ ರೋಗದಿಂದ ನೀ ಗುಣಮುಖ ಆಗ್ತಿ ಅಂತ ಹೇಳಿದ್ರು. ತಂದೆ ತಾಯಿಗಳು ಅಷ್ಟೇ, ಮಗನಿಗೆ ಹಿಂಗಾಯಿತು ಅಂತ ಯಾವತ್ತೂ ಅವರು ಚಿಂತೆ ಮಾಡಲಿಲ್ಲ. ಅವನಿಗೆ ಧೈರ್ಯ ತುಂಬಿದ್ರು, ಉತ್ಸಾಹ ತುಂಬಿ ಹುರಿದುಂಬಿಸಿದ್ರು. ನಿನಗೇನಾಗಿಲ್ಲ ಬಿಡು, ಇದೇನು ದೊಡ್ಡ ರೋಗ ಅಲ್ಲ ಅನ್ನೋಂಗೆ ನಡ್ಕೊಂಡ್ರು. ಆ ಹುಡುಗನಲ್ಲಿ ಒಂದು ಛಲ ಇತ್ತು. ಆ ಡಾಕ್ಟರ್ ಹೇಳಿದ ಸಲಹೆಯನ್ನು ಅವ ಒಂದು ಚಾಲೆಂಜ್ ಆಗಿ ತಗೊಂಡ. ಯಾವುದರೇ ಒಂದು ವಿಷಯದಲ್ಲಿ ಕಂಪ್ಲೀಟ್ ಫೋಕಸ್ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ವಿಚಾರ ಮಾಡಿದ ಹುಡುಗ. ನನಗೆ ಆಟದಾಗ ಆಸಕ್ತಿ ಅದ, ಯಾವುದರೇ ಒಂದು ಆಟ ಆಯ್ಕೆ ಮಾಡಿಕೊಂಡು ಅದರಾಗೇ ನಾ ಕಂಪ್ಲೀಟ್ ಫೋಕಸ್ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡ್ದ. ಈ ರೋಗದಿಂದ ಹೆಂಗರೆ ಮಾಡಿ ಹೊರಗೆ ಬರಬೇಕು ಅಂಥೇಳಿ ದೃಢ ನಿರ್ಧಾರ ಮಾಡಿದ್ದ. ಹಾಕಿ ಬಿಟ್ಟರೆ ಕ್ರಿಕೆಟ್ನಲ್ಲಿ ಅವನಿಗೆ ಭಾಳ ಆಸಕ್ತಿ ಇತ್ತು. ಕ್ರಿಕೆಟನ್ನೇ ಆಯ್ಕೆ ಮಾಡಿಕೊಂಡ. ಆವಾಗ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಸಾಕಷ್ಟು ಜನ ತುಂಬ ಪ್ರಸಿದ್ಧಿಯಾಗಿದ್ದರು. ಸೊ ಆ ಹುಡುಗ ವಿಚಾರ ಮಾಡ್ತು, ಬ್ಯಾಟಿಂಗ್ ಬೌಲಿಂಗ್ ಬಿಟ್ಟು ಬೇರೆ ಏನಾರೇ ಆಯ್ಕೆ ಮಾಡ್ಕೊಳ್ಳೋಮ ಅಂಥೇಳಿ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ. ಯಾಕಂದ್ರೆ ಈಗ ಒಬ್ಬ ಫೀಲ್ಡರ್ ಆದರೆ ನಿರಂತರವಾಗಿ ಆ ಕ್ರಿಕೆಟ್ ಬಾಲಿನ ಮೇಲೆ ಫೋಕಸ್ ಮಾಡಬೇಕು, ಭಾಳ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಆ ಬಾಲ್ ಎಕಡೆ ಹೋಗ್ತದ ಅನ್ನೋದು ಕಂಟಿನ್ಯೂಯಸ್ ಆಗಿ ಸತತವಾಗಿ ಅಬ್ಸರ್ವ್ ಮಾಡಬೇಕು. ಅಂದ್ರೆ ಡಾಕ್ಟ್ರ್ ಹೇಳ್ದಂಗೆ ಫೋಕಸ್ಸು ಇಂಪ್ರೂವ್ ಆಗ್ತದ, ಬೇರೆ ಕೆಲಸದಾಗ ಸಂಪೂರ್ಣವಾಗಿ ತೊಡಗಿಸ್ಕೊಂಡಂಗೂ ಆಗ್ತದ ಅಂಥೇಳಿ ಫೀಲ್ಡಿಂಗನ್ನು ಅವ ಆಯ್ಕೆ ಮಾಡಿಕೊಂಡ. ಎಷ್ಟು ಪರಿಶ್ರಮ ಪಟ್ಟ ಅಂದ್ರೆ ಗಂಟೆಗಟ್ಟಲೆ ಫೀಲ್ಡಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ. ಅದೆಷ್ಟು ಸಾವಿರಾರು ಕ್ಯಾಚಸ್ಸನ್ನು ಹಿಡಿಯೋದು, ಯಾವಾಗಲೂ ಆ ಬಾಲಿನ ಮೇಲೆ ಫೋಕಸ್ ಮಾಡೋದು, ಅದು ಎಲ್ಲಿ ಹೋಗ್ತದ ಅದನ್ನು ಓಡಿ ಹೋಗಿ ಹಿಡಿಯೋದು. ಪ್ರಾಕ್ಟೀಸ್ ಮಾಡಿ ಮಾಡಿ ಒಂದು ಚಿರತೆ ಹೆಂಗೆ ಓಡಾಡೋಕ್ಕೆ ಶುರು ಮಾಡ್ದ. ಕ್ರಿಕೆಟ್ ಬಾಲ್ ಅವನ ಸುತ್ತಮುತ್ತ ಬಂದ್ರೆ ಆ ಚಿರತೆ ಹೆಂಗೆ ಹಾರಿ ಕ್ಯಾಚ್ ಮಾಡ್ತಿದ್ದ. ನೀವು ನಂಬಲೇಬೇಕು, ಯಾವತ್ತೂ ಅವ ಆ ಮೂರ್ಛೆ ರೋಗಕ್ಕೆ ಔಷಧಿ ತಗೊಳ್ಳಿಲ್ಲ. ಆ ಮೂರ್ಛೆ ರೋಗ ಮತ್ತೆ ಅವನ ಸಮೀಪ ಬರಲೇ ಇಲ್ಲ. ಅಷ್ಟೇ ಅಲ್ಲ, ದಕ್ಷಿಣ ಆಫ್ರಿಕಾದ ನ್ಯಾಷನಲ್ ಕ್ರಿಕೆಟ್ ಟೀಮ್ನಲ್ಲಿ ಸೆಲೆಕ್ಟ್ ಆಗಿ ಕ್ರಿಕೆಟ್ ಇತಿಹಾಸದಲ್ಲಿ ಇವನಂಥ ಫೀಲ್ಡರ್ ಇನ್ನೊಬ್ಬ ಯಾರೂ ಬರಲಿಲ್ಲ. ಫೀಲ್ಡಿಂಗ್ ಲೆಜೆಂಡ್ ಅಂತ ಕರೆಸ್ಕೊಂಡ. ಅವನೇ ಜೋನಥನ್ ನೀಲ್ ಜಾಂಟಿ ರೋಡ್ಸ್. ನಮ್ಮೆಲ್ಲರ ಮೆಚ್ಚಿನ ಫೀಲ್ಡಿಂಗ್ ಮಾಂತ್ರಿಕ ಜಾಂಟಿ ರೋಡ್ಸ್. ಇಡೀ ಜಗತ್ತೇ ಅವನನ್ನು ಫೀಲ್ಡಿಂಗ್ ಲೆಜೆಂಡ್, ಫೀಲ್ಡಿಂಗ್ ಮಾಂತ್ರಿಕ ಅಂತ ಒಪ್ಕೊಂಡ್ರು. ಆವಾಗ ಬ್ಯಾಟಿಂಗ ಬೌಲಿಂಗ ಚಲೋ ಮಾಡಿ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಳ್ಳೋದು ಭಾಳ ಸಹಜ, ಅದು ಕಾಮನ್ ಆಗಿತ್ತು. ಆದರೆ ಜಾಂಟಿ ರೋಡ್ಸ್ ತನ್ನ ಫೀಲ್ಡಿಂಗ್ ಮೂಲಕ ಸಾಕಷ್ಟು ಬಾರಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ತಗೊಂಡ. ಅವ ಈ ಕ್ರಿಕೆಟ್ನಿಂದ ರಿಟೈರ್ ಆಗಿ ಇಷ್ಟು ವರ್ಷ ಆದ್ರೂ ಇನ್ನೂ ಫೀಲ್ಡಿಂಗ್ ಅಂದರೆ ಜಾಂಟಿ ರೋಡ್ಸ್ನಂಥ ಇನ್ನೊಬ್ಬ ಫೀಲ್ಡರ್ ಈ ಕ್ರಿಕೆಟ್ ಇತಿಹಾಸದಲ್ಲಿ ಬೇರೆ ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ
ನಾವೆಲ್ಲರೂ ಹೇಳ್ಬೋದು. ಆ ಒಂದು ಮೂರ್ಛೆ ರೋಗಿಯಿಂದ ವಿಶ್ವದ ಶ್ರೇಷ್ಠ ಫೀಲ್ಡರ್ ಆಗಬೇಕಾದ್ರೆ ಅದರ ಹಿಂದೆ ಎಷ್ಟೊಂದು ಕಠಿಣ ಪರಿಶ್ರಮ ಇತ್ತು, ಅದು ಎಂಥ ಒಂದು ಆತ್ಮವಿಶ್ವಾಸ ಇತ್ತು. ಈ ರೋಗವನ್ನು ಗೆಲ್ಲಲೇಬೇಕು ಅಂತ ಒಂದು ಛಲ ಹಿಡಿದು ಆ ರೋಗವನ್ನು ಗೆದ್ದು ಬಂದನಲ್ಲ ಜಾಂಟಿ ರೋಡ್ಸ್, ನಿಜಕ್ಕೂ ಅವನಿಗೊಂದು ಹ್ಯಾಟ್ಸ್ ಆಫ್. ಸ್ನೇಹಿತರೆ, ನಮ್ಮೆಲ್ಲರಲ್ಲೂ ದೌರ್ಬಲ್ಯಗಳು ಇರ್ತಾವೆ. ಆ ನಮ್ಮ ದೌರ್ಬಲ್ಯಗಳನ್ನು ನಮ್ಮ ಶಕ್ತಿಯಾಗಿ ಉಪಯೋಗಿಸ್ಕೊಂಡ್ರೆ ಜೀವನದಲ್ಲಿ ನಾವೂ ಗೆಲ್ಲಬಹುದು, ನಾವು ಏನಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಜಾಂಟಿ ರೋಡ್ಸ್ ನಮಗೆಲ್ಲ ಒಂದು ಮಾದರಿ. ನಾವೇನು ಮಾಡ್ತೀವಿ, ಆ ದೌರ್ಬಲ್ಯಗಳನ್ನು ನಮ್ಮ ವೀಕ್ನೆಸ್ ಅಂದ್ಕೊಂಡು ಪ್ರಯತ್ನ ಮಾಡುವುದೇ ಬಿಟ್ಟು ಬಿಡ್ತೀವಿ. ಹಾಗಾಗಬಾರ್ದು. ಯಾಕಂದ್ರೆ ಪರಿಶ್ರಮ ಪಟ್ಟರೆ ಪ್ರತಿಫಲ ಯಾವಾಗಲೂ ಸಿಕ್ಕೇ ಸಿಗ್ತದೆ. ಸೊ ನಮ್ಮ ಪರಿಶ್ರಮ ನಿರಂತರವಾಗಿ ಸಾಗಬೇಕು ಅಂತ ಹೇಳಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.